ಕ್ಯಾತನ್ ಮಕ್ಕಿಗೆ ಬಂದ್ರೆ ಬರೀ ಗಾಳಿ ಗುಡ್ಡ ಮಾತ್ರ ನೋಡ್ಕೊಂಡು ಹೋಗ್ಬಿಡಿ, ಅದನ್ನ ಮುಂದೆನೂ ಕೇಳೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಬಂದು ಸ್ವರ್ಗ ಸಿಗತ್ತೆ ನಿಮ್ಗೆ. ಒಂದು ಚಿಕ್ಕ ಆಫ್ ರೋಡಿಂಗ್ ಮಾಡಿ ಕ್ಯಾತನ್ ಮಕ್ಕಿಯಲ್ಲೇ ಇರೋ ದೊಡ್ಡಣ್ಣ ಶೆಟ್ಟಿ ಗುಹೆ ನೋಡಿ ಬಂದ್ಮೇಲೆ ಗಾಳಿಗುಡ್ಡದ ಕಡೆ ಹೋಗೋ ಪ್ಲಾನ್ ಮಾಡಿದ್ವಿ. ಈಗ ಬರ್ತೀವಿ, ಮತ್ತೆ ಜೀಪಲ್ಲಿ ಬರ್ತೀವಿ. ಬೈಕಲ್ಲೋ ಇಲ್ಲ ಗಾಳಿಗುಡ್ಡಕ್ಕೆ ಜೀಪ್ ರೆಂಟ್ ಮಾಡ್ಕೊಂಡು ಹೊರಟಿದ್ವಿ. ಬೇಕಿದ್ರೆ ಟ್ರೆಕ್ ಕೂಡ ಮಾಡಬಹುದು. ಒಂದು 3 ಕಿಲೋಮೀಟರ್ ಆಗತ್ತಷ್ಟೇ. ಜೀಪಲ್ಲಿ ಹೋಗೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಆದರೆ ನಾವು ಜೀಪ್ ರೆಂಟ್ ಮಾಡಿದ್ದು ಬೇರೆ ಪ್ಲಾನ್ ಇಟ್ಕೊಂಡು ಜೀಪಿಂದ ಬಂದ್ವಿ. ಗಾಳಿಗುಡ್ಡಕ್ಕೆ ಹೋಗ್ತಾ ಇಲ್ಲ, ಗಾಳಿಗುಡ್ಡದಿಂದ ಮುಂದೆ ಹೋಗ್ತಾ ಇದ್ದೀವಿ ಈ ದಾರಿಯಲ್ಲಿ. ಇಲ್ಲ ಸಲ ಟ್ರೆಕ್ಕಿಂಗ್ ಬಂದಿದ್ವಿ, ತುಂಬಾ ಒಳ್ಳೆ ಜಾಗ. ಬೈಕ್ ತಗೊಂಡು ಬಂದಿದ್ದು, ಬೈಕಲ್ಲಿ ಬರೋ ಆಸೆ ಇತ್ತು, ಅದು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಇಲ್ಲಿ ವ್ಯೂ ಸಿಗ್ಬೇಕಂದ್ರೆ ಇನ್ನು ಗಂಟೆಗಟ್ಟಲೆ ಕಾಯ್ಬೇಕು. ಮೋಡದ ಮರೆಯಲ್ಲಿರೋ ಅದ್ಭುತ ಜಾಗ ಅದು. ಈ ಜಾಗಕ್ಕೆ ಬಂದಿದ್ದು 2023 ಪ್ರಕೃತಿ ಮಡಿಲಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಗಾಳಿಗುಡ್ಡ ಏನು ವ್ಯೂ ಇಲ್ಲ, ಫುಲ್ ಮುಚ್ಚಾಕೊಂಡ್ಬಿಟ್ಟಿದೆ. ಈ ಕಡೆಯಿಂದ ಹೀಗೆ ಮೇಲೆ ಹೋಗುತ್ತೆ. ಗಾಳಿಗುಡ್ಡದಿಂದ 2-3 ಕಿಲೋಮೀಟರ್ ಹೆಚ್ಚಾಗತ್ತಷ್ಟೇ. ಕಾಡೋ ಜಾಗ ಅದು. ಅದಕ್ಕೆ ಜೀಪ್ ಹತ್ಕೊಂಡು ಒಮ್ಮೆ ನೋಡಿ ಬರುವ ಅಂತ ಬಂದ್ವಿ. ಜೀಪ್ ರೈಡ್ ಚೆನ್ನಾಗಿ ಅನ್ಸಿದ್ರು ಬೈಕ್ ಅಥವಾ ಜೀಪ್ ನಾವೇ ಡ್ರೈವ್ ಮಾಡ್ಕೊಂಡು ಬರೋ ಮಜಾನೇ ಬೇರೆ. ಇಲ್ಲಿ ಹಿಂದ್ಗಡೆ ಸೀಟಲ್ಲಿ ಕೂರೋದು ಸಪ್ಪೆ ಅನ್ಸತ್ತೆ, ಆದ್ರೂ ಆಫ್ ರೋಡಿಂಗ್ ಮಾತ್ರ ಕ್ರೇಜಿ ಆಗಿತ್ತು. ಅಲ್ಲೊಂದು ಒಂಟಿ ಮನೆ ಇದೆ. ಆ ಕಡೆ ಹೋಗುವಾಗ ಜೀಪ್ ಸ್ವಲ್ಪ ಸೈಡಿಗೆ ಹೋಯ್ತು. ಒಂದಷ್ಟು ಒದ್ದಾಟ ಮಾಡ್ತು ಹೊರಗೆ ಬರೋಕೆ. ನಮ್ಮ ತೋಳ ಬಲನ್ನು ತೋರಿಸಿದ್ವಿ, ಆದರೆ ಆನೆ ಬಾಲ ಇಟ್ಕೊಂಡು ಹೇಳ್ದಂಗೆ ಅನಿಸ್ತಿತ್ತು. ಉಪಯೋಗ ಆಗಿಲ್ಲ. ಒಂಟಿ ಮನೆಯವ್ರು ಹಾರೆ ತಂದು ಬಿಡಿಸಿಕೊಟ್ರು. ಅಲ್ಲಿಂದ ಹೊರಟ್ವಿ. ಕಂಪ್ಲೀಟಾಗಿ ಇಬ್ನಿ ತುಂಬ್ಕೊಂಡಿದೆ. ಇವಾಗ ನಿಮ್ಮ ಅದೃಷ್ಟ ಇದ್ರೆ ಬೇಗ ಕ್ಲಿಯರ್ ಆಗತ್ತೆ, ಇಲ್ಲ ಅಂತ ಹೇಳಿದ್ರೆ ಗಂಟೆಗಟ್ಟಲೆ ಕಾಯಿಸುತ್ತೆ. ಅಷ್ಟೊತ್ತು ಕಾದ್ರೂ ಮೋಸ ಇಲ್ಲ, ಖುಷಿ ಪಡ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿದೆ ಇದು ಈ ಜಾಗ. ಕಾಯ್ತಾ ಇದ್ದೀವಿ, ನೋಡೋಣ ಯಾವಾಗ ಕ್ಲಿಯರ್ ಆಗತ್ತೆ ಅಂತ ಹೇಳ್ಬಿಟ್ಟು. ಗಾಳಿ ಚೆನ್ನಾಗಿ ಬರ್ತಾ ಇದೆ ಅಲ್ಲ, ಮೋಡಗಳು ದಾಟತ್ತೆ. ಆ ಕಡೆ ದಾರಿ ಆ ಕಡೆ ಇದೆ ತಾನೇ ಅದು. ನಾನು ಹಂಗೆ ಅನಿಸ್ತದೆ. ಕ್ಲಿಯರ್ ಆದಾಗ ಹೇಳ್ದಲ್ಲ ತುಂಬಾ ಚೆನ್ನಾಗಿ ಕಾಣತ್ತಂತ. ಮುಂಚೆ ಒಂದು ಜಾಗಕ್ಕೆ ಬಂದಿದ್ವಿ, ಆ ಜಾಗನ ಹುಡ್ಕೊಂಡು ಬಂದ್ವಿ. ಆದ್ರೆ ಈ ಇಬ್ನಿ ದಸೆಯಿಂದ ಎಲ್ಲ ಅಂತಾನೆ ಗೊತ್ತಾಗಿಲ್ಲ. ಎಲ್ಲ ಒಂದ್ ಕಡೆ ಬಂದ್ವಿ, ಆದ್ರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಲ್ಲಿ ಕಾಣ್ತಿದ್ದು ಮೆಣಸಿನಾಡ್ಯ ಎಂಬ ಹಳ್ಳಿ. ಈ ಕಡೆ ಅಂತ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಏನ್ ಮಾತಾಡ್ಬೇಕಂತ ಅರ್ಥ ಆಗಲ್ಲ ಈ ಟೈಮಲ್ಲಿ. ಕ್ಷಣಾರ್ಧದಲ್ಲಿ ಮೋಡದಲ್ಲಿ ಮಾಯ ಆಗೋ ಗುಡ್ಡಗಳು ಎಲ್ಲೋ ನಮ್ಮ ದೃಷ್ಟಿ ಹೆಚ್ಚಾಗದೇ ಇರಲಿ ಅಂತ ಆ ಸುಂದರ ಗುಡ್ಡಗಳನ್ನ ಕಾಪಾಡೋ ಮೋಡಗಳು. ಸ್ಕೇಲ್ ಹಿಡಿದೆ ಗೆರೆ ಎಳೆದಿರುವ ಹಾದಿ, ಹೆಸರಿಡದ ಬೆಟ್ಟಗಳ ಸಾಲು ಮರೆಯಾಗೋ ಮುನ್ನ ತಲುಪ ಬಯಸಿದೆವು ಆ ಸುಂದರ ಜಾಗಕ್ಕೆ. ಲಾಸ್ಟ್ ಅಲ್ಲಿ ಟ್ರೆಕ್ ಮಾಡ್ಕೊಂಡು ಬಂದಿದ್ದೆ ಈ ಜಾಗಕ್ಕೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಜೀಪಲ್ಲಿ ಬಂದಿದ್ದು. ಇಲ್ಲಿ ನೋಡಿ ಇಲ್ಲಿ ವ್ಯೂ ಹೇಗಿದೆ ಅಂತ ಹೇಳಿ. ಈ ವ್ಯೂಗೋಸ್ಕರ ಬಂದಿದ್ದು, ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಹೇಳ್ದಲ್ಲ. ನೋಡಿಂದ ಖುಷಿ ಪಡ್ಬೇಕಷ್ಟೇ. ಆದ್ರೆ ಬರಕ್ ಟ್ರೈ ಮಾಡಿ, ಈ ಜಾಗಗಳನ್ನ ಮಿಸ್ ಮಾಡ್ಬೇಡಿ. ಬರೀ ಇಷ್ಟೇ. ಇಂದು ಹೆಸರಿಟ್ಟು ಹೊರಟು ಮರೆತು ಮತ್ತೊಮ್ಮೆ ಬರುವ ಪುನಃ ಹೆಸರಿಡಲು ಮುಗಿಯದ ಈ ಬೆಟ್ಟಗಳ ಸಾಲುಗಳಿಗೆ ಹೆಸರೆಂಬ ನೆಪವಷ್ಟೇ. ಅಲ್ಲೆಲ್ಲೋ ಕಳೆದುಕೊಂಡ ನೆಮ್ಮದಿ ಸಿಕ್ಕಿತಿಲ್ಲಿ ಉಸಿರಾಡುವೆ ಸರಾಗವಾಗಿ. ಮಧ್ಯ ಮಧ್ಯೆ ಕ್ಲಿಯರ್ ಆಗ್ತಾ ಇತ್ತು, ಒಂದಷ್ಟು ಡ್ರೋನ್ ಶಾಟ್ ಸಿಕ್ತು. ಅದಾದ್ರ ಮೇಲೆ ಕ್ಲಿಯರ್ ಆಗ್ತಾ ಇಲ್ಲ. ಬಹಳಷ್ಟು ಸಮಯ ಕಳೆದು ಹೊರಟು ಇಲ್ಲಿಂದ. ಇಲ್ಲಿಗೆ ಮೊದಲು ಬರೋದಾದ್ರೆ ಟ್ರೆಕ್ ಮಾಡ್ಕೊಂಡು ಬನ್ನಿ. ಯಾಕೆ ಈ ಜಾಗ ಸ್ಪೆಷಲ್ ಅನ್ಸತ್ತೆ ಅರ್ಥ ಆಗತ್ತೆ. ಟ್ರೆಕ್ ಕಷ್ಟ ಅನ್ಸಲ್ಲ, ಹಾಗೆ ಕಣ್ಣಲ್ಲಿ ಅಚ್ಚಾಗುಳಿಯತ್ತೆ. ಜೀಪ್ ಎಕ್ಸ್ಪೀರಿಯನ್ಸ್ ಓಕೆ, ಆದರೆ ಟ್ರೆಕ್ ಅಷ್ಟಲ್ಲ. ಈ ಜಾಗಕ್ಕೆ ಬಂದಾಗ ನನ್ನ ಬೈಕಲ್ಲಿ ಇಲ್ಲಿ ಬಂದು ಒದ್ದಾಡಿದ ನೆನಪಾಗತ್ತೆ.
ತುಂಬ ಹಿಂಸೆ ಮಾಡಿಬಿಟ್ಟಿದೆ ನನ್ನ ಬೈಕ್ ಅವತ್ತು. ಜೊತೆಗೆ ನಮ್ಮ ಈ ಡ್ರೈವ್ ಮುಗೀತಿಲ್ಲಿ. ಒಳ್ಳೆ ಹಸುವಾಗಿತ್ತು ಫುಲ್ಲು. ಫಸ್ಟ್ ಬಂದು ಊಟ ಕೂತಿದ್ದೀವಿ. ಮಾವಿನಕಾಯಿ ಗೊಜ್ಜಿತ್ತು, ಮನೆಗಂತ ಮಾಡಿದ್ರಂತೆ, ಅದನ್ನೇ ಬಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಮಾವಿನಕಾಯಿ ಗೊಜ್ಜು. ನೆಮ್ಮದಿಯಿಂದ ಒಂದು ಊಟ ಆಯಿತು, ಸಮಾಧಾನ ಆಯ್ತು. ಇವಾಗ ಗುಡ್ಡದ ಹತ್ರ ಹೋದಾಗ ಏನು ತೊಗೊಂಡೋಗಿರ್ಲಿಲ್ಲ, ನೀರು ಸಮೇತ ತೊಗೊಂಡೋಗಿರ್ಲಿಲ್ಲ. ಅರ್ಜೆಂಟಲ್ಲಿ ಹೋಗಿತ್ತ ಸೀದಾ. ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಹೇಳಿ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಹಸುವಾಗಿತ್ತು. ಅದು ಬೇರೆ ಆ ಜೀಪಲ್ಲಿ ಹಾಕತ್ತ ಇನ್ನು ಸಾಕ್ಬೇಕಾಗಿರತ್ತೆ. ಮಳೆ ಶುರು ಆಯ್ತು ಮತ್ತೆ. ಇವಾಗ ಹೊರಡ್ಬೇಕು. ನಾನು ಉಳ್ಕೊಂಡಿದ್ದು ಕ್ಯಾತನ್ಮಕ್ಕಿ ನೇಚರ್ ಸ್ಟೇ ಅಂತ ಹೇಳ್ಬಿಟ್ಟು. ಕ್ಯಾತನ್ಮಕ್ಕಿಗೆ ಬಂದ್ರೆ ಇಲ್ಲೇ ಉಳ್ಕೊಳ್ಳೋದು ನಾವು. ಸ್ಟೇ ಮಾತ್ರ ತುಂಬಾ ಕಂಫರ್ಟೇಬಲ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ಫುಡ್ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ಈ ಕಡೆ ಬರೋದಾದ್ರೆ ಇದನ್ನ ಡೆಫಿನೆಟ್ ಆಗಿ ಸಜೆಸ್ಟ್ ಮಾಡ್ತೀನಿ. ಮತ್ತೊಂದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ಮನಸ್ಸಿಂದ ಸಜೆಸ್ಟ್ ಮಾಡ್ತಾ ಇರೋದು. ಇಲ್ಲಿಂದ ಹೊರಡೋ ಸಮಯ 3 ಗಂಟೆಗೆ ಹೊರಡ್ಬೇಕು ಅಂದ್ಕೊಂಡಿದ್ವಿ. 3:04 ಆಯ್ತು. ಹೊರಟಿದ್ದೆ, ಒಳ್ಳೆ ಮಳೆ ಶುರು ಆಯಿತು. ಇವಾಗ ಹೊರನಾಡಿಂದ ಬಿಡ್ತಾ ಇದ್ದೀವಿ. ಸಗತ ಕಾಣ್ತಿದ್ದೆ ಹೊರನಾಡು. ಇವಾಗ ಇದು ಸಂಸೆ ಹೋಗ್ತೀವಿ. ಸಂಸೆಯಲ್ಲಿ ಒಂಚೂರು ಏನಾದರೂ ಮಳೆ ಬಿಟ್ಟಿದೆ ಅಂತ ಹೇಳಿದ್ರೆ ಈ ಎಸ್ಟೇಟಿಗೆ ಹೋಗೋಣ, ಇಲ್ಲ ಅಂತ ಹೇಳಿದ್ರೆ ಸೀದಾ ಡಿಡುಪೆಗೆ ಹೋಗೋಣ. ಇವಾಗ ಆ ಕಾಡಿನ ದಾರಿ ತುಂಬ ಇಷ್ಟ ಆಗುತ್ತೆ. ಬೆಂಗಳೂರು ಹೋಗೋ ಪ್ಲಾನ್ ಇತ್ತು, ಟೈಮ್ ಆಗಿದ್ರು ಡಿಡುಪೆಗೆ ಹೋಗಿನೇ ಹೋಗೋಣ ಅಂದ್ಕೊಂಡ್ವಿ. ಹಾಗೆ ಕಳ್ಸದಿಂದ ಸಂಸೆ ದಾರಿ ಸ್ಪೆಷಲ್, ತುಂಬ ಚಂದ. ಸಂಸೆಗಂತೂ ಗಣಪತಿ ದೇವಸ್ಥಾನ. ಮಳೆ ಇತ್ತು, ಸಂಸೆಯಲ್ಲಿ ನಿಲ್ಸಿಲ್ಲ. ಯಾಕಂದ್ರೆ ದಿಡುಪೆ ರೀಚ್ ಆಗೋದು ಲೇಟ್ ಆಗ್ತಿತ್ತು. ಒಟ್ನಲ್ಲಿ ಅವತ್ತು ಬೆಂಗಳೂರು ವಾಪಸ್ ಆಗೋದು ದಿಡುಪೆಗೆ ಹೋಗಿನ ಅಂತ ಅನ್ಕೊಂಡಿದ್ವಿ. ದಿಡುಪೆ ಕಡೆ ಹೋಗ್ತಿರೋ ಮೇನ್ ರೀಸನ್ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಷ್ಟೇ. ಈ ಕಡೆಯಿಂದ ಕೊಟ್ಟಿಗೆಲ್ಲ ಹೋಗ್ಬೋದಿತ್ತು, ಬಟ್ ಒಂದು ಸುತ್ತ ಹಾಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲದವರಿಗೆ ಇದು ನೇತ್ರಾವತಿ ಹೋಗೋ ದಾರಿ, ಜೊತೆಗೆ ಒಂದಷ್ಟು ಫಾಲ್ಸ್ಗಳು ಸಿಗುತ್ತೆ. ಎಳ್ನೀರು ಹತ್ರ ಬಂದ್ವಿ. ಎಳನೀರು ಜಲಪಾತ ಇದೆ ಇಲ್ಲಿ. ಸ್ವಲ್ಪ ಮುಂದೆ ಹೋದರೆ ರೋಡ್ ಇದೆ, ಅಲ್ವೇನು ತೊಂದರೆ ಇಲ್ಲ. ಅದಾದ್ರ ಮೇಲೆ ಒಂದು ಸ್ವಲ್ಪ ರೋಡ್ ಇಲ್ಲ, ಕೂಗಾಟ ಕಿರ್ಚಾಟ ಇಲ್ಲ, ಜೊತೆಗೆ ಪ್ಲಾಸ್ಟಿಕ್ ವೇಸ್ಟ್ನ ಹಾಕಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಆ ಕಡೆ ಹೋಗೋದು ಅಷ್ಟೇ ಕೆಲಸ. ಇಲ್ಲೊಂದು ವಾಟರ್ಫಾಲ್ ಇದೆ. ಎಳ್ನೀರು ವಾಟರ್ಫಾಲ್ ಹೋಗೋದಾದ್ರೆ ಆ ಕಡೆ ಇದೆ.